ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ತಾಂತ್ರಿಕ ಎಂಪಿ ನಾಯಕ. ವೀಕ್ಷಕರೇ, ದೇವಸ್ಥಾನದಿಂದ ಮರಳಿ ಹೋಗಬೇಕು ಅಂತ ಹೇಳಿದ್ರೆ ಕೆಲವೊಂದು ವಸ್ತುಗಳನ್ನ ಮಾತ್ರ ಮನೆಗೆ ತಗೊಂಡು ಹೋಗಬಾರ್ದು. ಅಕಸ್ಮಾತ್ ಕೆಲವೊಂದು ವಸ್ತುಗಳನ್ನ ನೀವು ತಗೊಂಡು ಹೋಗಿದ್ದೆ ಅಂತ ಆದಲ್ಲಿ ಆಪತ್ತು ಫಿಕ್ಸ್ ಆಗೋದು ಗ್ಯಾರಂಟಿ. ದೇವಸ್ಥಾನ ಅಂತ ಹೇಳಿದ್ರೆ ಒಂದು ಶಕ್ತಿಯ ಕೇಂದ್ರ ಅಥವಾ ಬಿಂದು ಅಂತಾನೆ ಹೇಳ್ಬೋದು. ಇಡೀ ವಿಶ್ವವನ್ನೇ ರಕ್ಷಿಸುವಂತಹ ದೇವತೆಗಳು ಇರುವಂತಹ ಸ್ಥಳ ಈ ಒಂದು ದೇವಸ್ಥಾನ. ಈ ಒಂದು ದೇವಸ್ಥಾನದಲ್ಲಿ ಕೆಲವರು ದಾನದ ಮೂಲಕ ವಸ್ತುಗಳನ್ನ ನೀಡ್ತಾರೆ. ಹಾಗಾದ್ರೆ ಯಾವ ವಸ್ತುಗಳನ್ನ ಮನೆಗೆ ತಗೊಂಡು ಹೋಗ್ಬೇಕು, ಯಾವ ವಸ್ತುಗಳನ್ನ ತಗೊಂಡು ಹೋಗ್ಬಾರ್ದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ವೀಕ್ಷಕರೇ, ಗುರು ಹಿರಿಯರಾಗಿರ್ಬೋದು, ಆಚಾರ ವಿಚಾರಗಳಲ್ಲಿ ಅಥವಾ ಆಚರಣೆಗಳಲ್ಲಿ ನಿಮಗೆ ನಂಬಿಕೆ ಇದ್ರೆ ಈ ಒಂದು ವಿಡಿಯೋವನ್ನ ಲೈಕ್ ಮಾಡಿ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಬೇಕು ಅಂತ ಹೇಳಿದ್ರೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿ ಕಮೆಂಟ್ ಮಾಡಿ. ವೀಕ್ಷಕರೇ, ದೇವರ ಆಶೀರ್ವಾದ ನಿಮ್ಮಲ್ಲಿ ಇದ್ದಿದ್ದಂತಾದ್ರೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಕೂಡ ನಿಮಗೆ ಬರೋದಿಲ್ಲ. ಹಾಗಾದ್ರೆ ಯಾವ ವಸ್ತುಗಳನ್ನ ನೀವು ಮನೆಗೆ ವಾಪಸ್ ತಗೊಂಡು ಹೋಗ್ಬಾರ್ದು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ತೆಂಗಿನಕಾಯಿ. ನಿಮ್ಮ ತೆಂಗಿನಕಾಯಿ ಮಾತ್ರ ನೀವು ದೇವರಿಗೆ ಹೊಡೆದಾಗಿರ್ಬೋದು, ಪ್ರಸಾದ ಮೂಲಕ ಅದನ್ನ ನೀವು ಮನೆಗೆ ತಗೊಂಡು ಹೋಗುತ್ತೆ. ಆದ್ರೆ ಅಪರಿಚಿತರು ಅಥವಾ ಬೇರೆ ಯಾರಾದ್ರೂ ಗೊತ್ತಿಲ್ಲದಿರುವಂತ ವ್ಯಕ್ತಿಗಳು ಕಾಯಿಯನ್ನ ಕೊಟ್ರೆ ಅದನ್ನ ನೀವು ಮನೆಗೆ ತಗೊಂಡು ಹೋಗ್ಬಾರ್ದು. ಮತ್ತು ಅದೇ ರೀತಿಯಲ್ಲಿ ವಿಭೂತಿಗಳಾಗಿರಬಹುದು ಅಥವಾ ಹೂವಿನ ಪ್ರಸಾದ ಆಗಿರ್ಬೋದು, ಅರ್ಚಕರು ಕೊಟ್ಟಿದ್ದಲ್ಲಿ ಮಾತ್ರ ಅದನ್ನ ಪ್ರಸಾದ ರೂಪದಲ್ಲಿ ಮನೆಗೆ ತಗೊಂಡು ಹೋಗ್ಬೇಕು ಹೊರತು ಅಪರಿಚಿತರು ಕೊಟ್ಟಲ್ಲಿ ಅದನ್ನ ನೀವು ತಗೊಂಡು ಹೋಗಬಾರ್ದು. ಇದು ಅಶುಭ ಫಲದ ಸಂಕೇತ ಆಗಿರ್ತದೆ. ಮತ್ತು ಬಹುಮುಖ್ಯವಾಗಿ ಗೊಂಬೆಗಳು ಕೆಲವೊಂದು ದೇವಸ್ಥಾನದಲ್ಲಿ ಹರಕೆಯ ಮೂಲಕ ಆಚರಣೆ ವಿಧಿವಿಧಾನಗಳು ಇರ್ತದೆ. ಹಾಗಾಗಿ ಗೊಂಬೆಯನ್ನ ನೀವು ಯಾವುದೇ ಕಾರಣಕ್ಕೂ ಕೂಡ ದೇವಸ್ಥಾನದ ಬೇರೆಯವರು ಕೊಟ್ಟಿರುವಂತಹ ಆ ಒಂದು ಗೊಂಬೆಯನ್ನ ನೀವು ಮನೆಗೆ ತಗೊಂಡು ಹೋಗ್ಬಾರ್ದು. ಹಾಗಾದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನನ್ನ ನಂಬರ್ಗೆ ಕರೆ ಮಾಡಬಹುದು. ನಮಸ್ಕಾರ.